ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದಡಿಗೆ ಸ್ವಾಗತ. ಇವತ್ತಿನ ಒಂದರಲ್ಲಿ ಗಣಿತ ವಿಷಯದ ಬೋರ್ಡ್ ಅವರು ಬಿಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ನೋಡ್ತಾ ಇದ್ವಿ. ತುಂಬಾ ಇಂಪಾರ್ಟೆಂಟು ಈ ಕ್ವಶನ್ ಪೇಪರ್ಸು. ಯಾಕಂತ ಅಂದರೆ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ಲೆಕ್ಕಗಳನ್ನ ಕೇಳಿದರೆ ಅದೇ ರೀತಿ ನಿಮಗೆ ಕ್ವಶನ್ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಪೇಪರ್ನ ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನ ಗಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕಡೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಮರೆಯದಿಲ್ಲ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟನ್ನು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವಶನ್ಸು ಎಲ್ಲವನ್ನ PDF ಗಳನ್ನ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಸೊ ಎಲ್ಲವನ್ನ ಯೂಸ್ ಮಾಡಿಕೊಂಡು SLCಯಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸಿ. ಮತ್ತೆ ಕನ್ನಡ ಮಾಡ್ಕೊಳ್ಳಿ. ಸೊ ಮಾಡಿದ್ರೆ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ SLC ಯಾರು ಇದ್ದಾರೆ ಎಕ್ಸಾಮ್ ಬರೆಯಕ್ಕೆ ಬರ್ತಾರಲ್ಲ, ಸೊ ಅವ್ರಿಗೆಲ್ಲರೂ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು 4ರ 2ರ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಸೊ 2 ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡಿದಿನ ಕೊನೆಯವರೆಗೆ ನೋಡಿ. ಈಗಾಗಲೇ 1, 2 ಚಾನಲ್ ಹಾಕಿದ್ದೀನಿ, 1, 2 ಹಾಕಿದ್ದೀನಿ. 4ನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಬೇಸ್ ಮೇಲೆ ಅದೇ ಪ್ಯಾಟರ್ನ್ ಮೇಲೆ ನಾಳೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಲೇಟ್ ಮಾಡೋಕೆ ಹೋಗಬೇಡಿ, ಎಲ್ಲವನ್ನು ನೋಡ್ಕೊಳ್ಳಿ. ಸೊ ನೋಡ್ತಾ ಹೋಗೋಣ ಈಗ ಯಾವ ರೀತಿ ಕ್ವಶನ್ ಪೇಪರ್ ಇದೆ, ಆನ್ಸರ್ ಶೀಟ್ ನೋಡ್ತಾ ಹೋಗೋಣ. ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ. ಸೊ ಸಮಯ ತುಂಬ ಕಡಿಮೆ ಇದೆ, ಶೇರ್ ಮಾಡಿ. ಮೊದಲು ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ, ಆಮೇಲೆ ಆನ್ಸರ್ ನೋಡ್ತಾ ಹೋಗೋಣ. ಅರ್ಥ ಆಯ್ತಾ? ಸೊ ಮೊದಲಾಗಿ ಮಾದರಿ ಪ್ರಶ್ನೆಗೆ 3ರ ಕ್ವಶನ್ ಪೇಪರ್ ಇದು. ಈಗ ಅಲ್ಲಿ ಎಕ್ಸ್ಪ್ಲೇನರೇ ಮಾಡೋದಿಲ್ಲ. ಈಗಾಗಲೇ 1 ಮತ್ತು 2ರಲ್ಲಿ ಹೇಳ್ತೀನಿ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಈಗ ಜಸ್ಟ್ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕೇಳ್ತಾರೆ ಅಂತ. ಮೊದಲು 8 ಮಾರ್ಕ್ಸ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಇಲ್ಲಿ ಮೊದಲು ಕ್ವಶನ್ಸ್ ಇವೆ, ಲಾಸ್ಟಿಗೆ ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ? 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆ. ಸೊ ಕಾಂತಿ ಅನ್ಕೋತೀನಿ ನೋಡಿ. ಈ ರೀತಿಯೇ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಇದೇ ರೀತಿ ನಿಮಗೆ ಇದೇ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನನ್ನು ಕೇಳ್ತಾರೆ. ಮತ್ತು ಇದೊಂದೇ ಅಲ್ಲ, ಈಗಾಗಲೇ ಮತ್ತೊಂದು ವಿಡಿಯೋ ಹಾಕಿದ್ದೀನಿ, 2024ರ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದೇ ಬೇಸ್ ಮೇಲೆ ಕೇಳ್ತಾರೆ. 1 ಮಾರ್ಕ್ಸ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಆನ್ಸರ್ ಲಾಸ್ಟಿಗೆ ಕೊಡ್ತೀನಿ. ಸೊ ಭಯ ಪಡ್ಕೋಬೇಡಿ, ಆನ್ಸರ್ ಲಾಸ್ಟಿಗೆ ಕೊಡ್ತೀನಿ. ನೋಡಿ ಇಲ್ಲಿ ಪ್ರತಿಯೊಂದು ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋಗಿ ಆನ್ಸರ್ ಕೂಡ ಕೊಡ್ತೀನಿ. ಸಾಧ್ಯ ಆದರೆ ಬಿಡ್ಸೋಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಬಿಡ್ಸೋಕ್ಕೆ ಟ್ರೈ ಮಾಡಿ, ಮುಂದೆ ಆನ್ಸರ್ ಕೊಡ್ತೀನಿ. ಸೊ 2 ಅಂಕಗಳು 8 ಪ್ರಶ್ನೆ ಇರಬೇಕು, ಟೋಟಲಾಗಿ 16 ಮಾರ್ಕ್ಸು. ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಇದೇ ಪ್ಯಾಟರ್ನಲ್ಲಿ, ಜಸ್ಟ್ ನಂಬರ್ ಚೇಂಜ್ ಆಗ್ತವೆ ಅಷ್ಟೇ. ಎಲ್ಲ ಇದೇ ರೀತಿ ಕ್ವಶನ್ ಇರ್ತವೆ. ಅರ್ಥ ಆಯ್ತಾ? ಕೆಲವೊಂದು ಸಲ ಇದೇ ಕ್ವಶನ್ ಇರ್ಬೋದು, ಕೆಲವೊಂದು ಕ್ವಶನ್ ರಿಪೀಟ್ ಆಗ್ತವೆ. ಇನ್ನು 3 ಅಂಕಗಳ 9 ಪ್ರಶ್ನೆ ಬರಬೇಕು, ಟೋಟಲಾಗಿ 27 ಮಾರ್ಕ್ಸು. ನೋಡಲಿ ರೂಟ್ 5 ಕೇಳಿದ್ದಾರೆ. 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ನೋಡ್ಕೊಳ್ಳಿ. 3 ಮಾರ್ಕ್ಸಿಗೆ ರೂಟ್ ಯಾವ್ದು ಕೇಳಿದ್ದಾರೆ ಅಂತ. ಆಲ್ಮೋಸ್ಟ್ ರೂಟ್ 5, ರೂಟ್ 2, ರೂಟ್ 3. ಸೊ ಇಷ್ಟರಲ್ಲೇ ಒಂದು ಕೇಳ್ತಾರೆ. ಸೊ ರೂಟ್ 2, ರೂಟ್ 5 ಎರಡನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅಥವಾ ಕ್ವಶನ್ ಕೊಟ್ಟಿರ್ತಾರೆ, ಪ್ರತಿಯೊಂದಕ್ಕೂ ನೋಡ್ಕೊಳ್ಳಿ. ಇನ್ನು ಸರಾಸರಿ ಬಹುಲಕ, ಸರಾಸರಿ ಮಧ್ಯಾಂಕ ಬಹುಲಕ, ಈ 3ರಲ್ಲಿ 2 ಕೊಡ್ತಾರೆ. ನೀವು 1 ಬರೀಬೇಕು. ಆದ್ದರಿಂದ ಯಾವುದಾದ್ರು 2 ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದರಲ್ಲಿ 1 ಆರಾಮಾಗಿ ಬರೀಬೋದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಪ್ರತಿಯೊಂದು ನೋಡ್ಕೊಳ್ಳಿ. ಮೊದಲು ಕ್ವಶನ್ ನೋಡ್ಕೊಳ್ಳಿ. ಇನ್ನು 4 ಅಂಕಗಳ 4 ಪ್ರಶ್ನೆ ಬರಬೇಕು, ಟೋಟಲಾಗಿ 16 ಮಾರ್ಕ್ಸು. ನೋಡಿ ಯಾವ ರೀತಿ ಕ್ವಶನ್ ಇರ್ತಾವೆ ಏನು ಅಂತ. ಆನ್ಸರ್ ಕೂಡ ನೋಡ್ತಾ ಹೋಗೋಣ. ಇನ್ನು 5 ಅಂಕಗಳ 1 ಪ್ರಶ್ನೆ ಇರ್ತದೆ. ಇದು ಸಮಾಂತರ ಶ್ರೇಣಿ ಮೇಲೆ ಕೇಳಿರ್ತಾರೆ. ಅರ್ಥ ಆಯ್ತಾ? ಸಮಾಂತರ ಶ್ರೇಣಿ ಮೇಲೆ ಕೇಳಿರ್ತಾರೆ, ಅಥವಾ ಬೇರೆ ರಚನೆ ಮೇಲೂ ಕೇಳ್ಬೋದು. ಅರ್ಥ ಆಯ್ತಾ? ಸಮಾಂತರ ಶ್ರೇಣಿ ಮೇಲೆ ಹೆಚ್ಚು ಕೇಳ್ತಾರೆ. ಇನ್ನು ಕೀ ಆನ್ಸರ್ ನೋಡ್ತಾ ಹೋಗೋಣ. ಇವೆಲ್ಲ ಕೀ ಆನ್ಸರ್ ನೋಡಿ, ಪ್ರತಿಯೊಂದು ಕೀ ಆನ್ಸರು ನೋಡ್ಕೊಳ್ಳಿ. ಈಗಾಗಲೇ ನೀವು ಊಹೆ ಮಾಡಿರ್ತೀರ ಯಾವೆಲ್ಲ ಆನ್ಸರ್ ಕರೆಕ್ಟ್ ಅಂತ. ಸೊ ಇಲ್ಲಿ ಕೀ ಆನ್ಸರ್ ಇವೆ, ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಸ್ಲೋ ಮಾಡ್ತಾ ಇದ್ದೀನಿ. ಇದಾದ ನಂತರ ಮಾದರಿ ಪ್ರಶ್ನೆ ಪತ್ರಿಕೆ 4ನ್ನು ನೋಡೋಣ ನಾವು. ಅರ್ಥ ಆಯ್ತಾ? ಮಾದರಿ ಪ್ರಶ್ನೆ ಪತ್ರಿಕೆ 4ನ್ನು ನೋಡೋಣ. ಕೀ ಆನ್ಸರ್ ಇವೆಲ್ಲ ಕೀ ಆನ್ಸರು ನೋಡ್ಕೊಳ್ಳಿ. ಸೊ ರೂಟ್ 5 ಯಾವ ರೀತಿ ನೀವು ಬರೀಬೇಕು ಆನ್ಸರು. ಈ ರೀತಿ ಬರೆದ್ರೆ ನಿಮಗೆ 3 ಮಾರ್ಕ್ಸು ಫಿಕ್ಸ್ ಕೊಡ್ತಾರೆ. ಆದ್ದರಿಂದ ರೂಟ್ 5 ಒಂದು ಅಭಾಗಲದ ಸಂಖ್ಯೆ, ಸಾಧಿಸಬೇಕು ನೀವು ಅದನ್ನ. ಅರ್ಥ ಆಯ್ತಾ? ಅದು ಯಾವ ರೀತಿ ಆಗ್ತದೆ ಅಂತ ಇನ್ನೆಲ್ಲ ಕಲ್ತಿರ್ತೀರ, ಜಸ್ಟ್ ಈಗ ರಿಕಾಲ್ ಮಾಡ್ತಾ ಹೋಗಿ ಅಷ್ಟೇ. ನೋಡಿ ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ ನಿಮಗೆ ಎಕ್ಸಾಮ್ನಲ್ಲಿ, ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ. ನೀವು ಪೂರ್ತಿ ಲೆಕ್ಕ ಆನ್ಸರ್ ಬರಲಿಲ್ಲ ಅಂದರೂ ಕೂಡ ಸ್ವಲ್ಪ ಬರೆದು ನಿಮಗೆ ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಬೇರೆ ಸೂತ್ರ ಬರೆದ್ರೆ ನಿಮಗೆ 1 ರಿಂದ 2 ಅಂಕ ಸಿಗ್ತವೆ. ಇನ್ನು ಲೆಕ್ಕ ಸ್ವಲ್ಪ ಒಂದು ಅರ್ಧ ಲೆಕ್ಕ ಮಾಡಿದರೂ ಕೂಡ ನಿಮಗೆ ಅರ್ಧ ಮಾರ್ಕ್ಸು ಫಿಕ್ಸ್ ಸಿಗ್ತದೆ. ನೆಕ್ಸ್ಟ್ ನೋಡಿ ಯಾವ ರೀತಿ ಬಿಡಿಸೋದು. ಸೊ ಪ್ರತಿಯೊಂದು ಆನ್ಸರ್ ಇವೆ, ನೋಡ್ಕೊಳ್ಳಿ. ಇದಾದ ನಂತರ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 4ನ್ನು ನೋಡೋಣ. ಅರ್ಥ ಆಯ್ತಾ? ನಾನು 2 ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ. ಸೊ ಅವಾಗ ನಿಮಗೆ ವಿಡಿಯೋದಲ್ಲಿ ಸಿಗೋದಿಲ್ಲ, ಆದ್ದರಿಂದ ಇದೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದು ಎಂಡ್ ಆಗ್ತದೆ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 4ನ್ನು ನೋಡೋಣ. ಸ್ವಲ್ಪ ವೇಟ್ ಮಾಡಿ. ಸೊ PDF ಆದ್ರೆ ಓಪನ್ ಆಗಬೇಕು. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 4ನ್ನು ನೋಡೋಣ. ಸೊ ಇದು ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ 4. ವೇಟ್ ಮಾಡಿ. 4 ನೋಡ್ಕೊಳ್ಳಿ. ಇದು ಅದೇ ರೀತಿ 4 ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇವೆಲ್ಲ. ಸೊ 4ನ್ನು ನೋಡಿಬಿಟ್ಟು ನಿಮ್ಮ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಅರ್ಥ ಆಯ್ತಾ? ಆದರೆ ನಾನು
ಹೆಚ್ಚುವಿಕೆ ಮಹತ್ವ ಕೊಡ್ತಾ ಇದ್ದೀನಿ. ಹೆಚ್ಚುವಿಕೆ ಮಹತ್ವ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಕ್ವಶನ್ ಪೇಪರ್ ಸೆಟ್ ಆಗೋದ್ರಿಂದ ನಿಮಗೆ ಈಸಿ ಆಗ್ತದೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ ಏನು ಅಂತ ಒಂದು ಊಹೆ ಸಿಗ್ತದೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಈಗ ಅಲ್ಲಿ ಚಾನಲಲ್ಲಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ತಪ್ಪಿದೆ ಅವ್ನು ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ. ನೀವು ಅನ್ಕೊಂಡಿರಲ್ಲ ಅವೇ ಕ್ವಶನ್ ಅಂದರೆ ಬರ್ತವೆ ಎಕ್ಸಾಮ್ನಲ್ಲಿ. ಅರ್ಥ ಆಯ್ತಾ? ಚೆನ್ನಾಗಿ ನೋಡ್ಕೊಳ್ಳಿ. ಹೇಳಿದ್ಮೇಲೆ ನಿಮಗೆ ಇಲ್ಲಿ ಸರಾಸರಿ ಮತ್ತು ಮಧ್ಯಾಂಕ ಕೇಳಿದ್ದಾರೆ. ಸರಾಸರಿ ಮಧ್ಯಾಂಕ ಬಹುಲ್ಗೆ 3ರಲ್ಲಿ 2ನ್ನ ಕೇಳ್ತಾರೆ. ಆದ್ದರಿಂದ ನೀವು ಕರೆಕ್ಟಾಗಿ 2ನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರಲ್ಲಿ 1ನ್ನ ಬರೆಯೋಕೆ ಸಾಕ್ತದೆ. ನಾನು ಹೇಳ್ತೀನಲ್ಲ, 2ನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಹೇಳ್ತಾ ಇದ್ದೀನಿ ಈಗಲೇ. ಸೊ 4 ಅಂಕ 4 ಪ್ರಶ್ನೆ 16 ಮಾರ್ಕ್ಸು. ನೋಡ್ಕೊಳ್ಳಿ ಕ್ವಶನ್ ಯಾವ ರೀತಿ ಅಂತ. ಕೀ ಆನ್ಸರ್ ಕೂಡ ನೋಡ್ತಾ ಹೋಗೋಣ. ಸೊ ಮೂಲ ಸಮಾನುಪಾತತೆಯ ಪ್ರಮೇಯ, TLS ಪ್ರಮೇಯ ಕೇಳಿದರೆ ಕೇಳೋ ಚಾನ್ಸಸ್ ತುಂಬ ಇದೆ. TLS ಆಗಿರ್ಬೋದು, ಪೈಥಾಗೋರಸ್ ಆಗಿರ್ಬೋದು, ಕೋನ ಆಗಿರ್ಬೋದು. ಸೊ 3ರಲ್ಲಿ ಯಾವ್ದಾದ್ರು ಕೇಳ್ಬೋದು. ಸೊ 4ರಲ್ಲೂ ಕೇಳ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆ ಯಾವೆಲ್ಲ ಕೇಳಿದಾರಲ್ಲ ಅವನ್ನ ನೋಡ್ಕೊಳ್ಳಿ. ಸೊ ಸಾಧ್ಯದಷ್ಟು ಅವನಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. 37ನೇ ಕ್ವಶನ್ ಯಾವ ರೀತಿ ಇದೆ, 5 ಮಾರ್ಕ್ಸಿಗೆ ನೋಡಿ ಇಲ್ಲಿ. ಮೂಲ ಸಮಾನುಪಾತತೆಯ ಪ್ರಮೇಯ, TLS ಪ್ರಮೇಯವನ್ನು ನಿರೂಪಿಸಿ. ಇದು ಬಂದ್ಬಿಟ್ಟು ಸೊ ನೋಡಿ ಇಲ್ಲಿ. ಸೊ ಕ್ವಶನ್ ಇದು 2 ಬಾರಿ ರಿಪೀಟ್ ಆಗಿದೆ ಅನ್ಕೋತೀನಿ. ಸೊ ಇದು 38ನೇ ಕ್ವಶನ್ನು. ಸೊ 2 ಬಾರಿ ಇದೆ. ಸೊ ಡೌಟ್ ಬೇಡ. 37ನೇ ಕ್ವಶನು ಮತ್ತು 2 ಬಾರಿ ರಿಪೀಟ್ ಆಗಿದೆ ಅಷ್ಟೇ ಇದು. ನೆಕ್ಸ್ಟು ಕೀ ಆನ್ಸರ್ ನೋಡ್ತಾ ಹೋಗೋಣ ಡೈರೆಕ್ಟಾಗಿ. ನೋಡಿ ಇವೆಲ್ಲ ಕೀ ಆನ್ಸರ್ಸು. ಸೊ ಪ್ರತಿಯೊಂದು ಕೀ ಆನ್ಸರ್ ಇವೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ನೋಡಿ SN ಸೂತ್ರ ಹಾಕಿಬಿಟ್ಟು ಯಾವ ರೀತಿ ಬಿಡಿಸೋದು. ತುಂಬ ಟಫ್ ಇರೋದಿಲ್ಲ ಕ್ವಶನ್ಸು. ತುಂಬ ಟಫ್ ಇದೆ ಅನ್ಕೋತೀರಾ. ನೋಡಿ ಎಕ್ಸಾಮ್ನಲ್ಲಿ ಜಸ್ಟು 16 ಮಾರ್ಕ್ಸು ಟಫ್ ಇರ್ತದೆ. 16 ಮಾರ್ಕ್ಸು ಟಫ್ ಇರ್ತದೆ. ಇನ್ನು ಮಿಕ್ಕ 64 ಮಾರ್ಕ್ಸು ಈಸಿನೇ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ, ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇದೇ ರೀತಿ ಕ್ವಶನ್ ಕೇಳ್ತಾರೆ, ಏನೋ ಡೌಟ್ ಇಲ್ಲ. ಇದೇ ರೀತಿ ಕ್ವಶನ್ ಕೇಳ್ತಾರೆ. 4 ಮಾದರಿ ಪ್ರಶ್ನೆ ಪತ್ರಿಕೆ ಮೇಲೇ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಬೇರೆ ಏನು ಹೊಸ ಐಟಮ್ ತಂದು ಹಾಕೋದಿಲ್ಲ ಅವರು. ನೀವು ಈಗಾಗಲೇ ಕಲ್ತಿದ್ದೀರಾ, ಸೊ ಅದನ್ನೇ ಹಾಕ್ತಾರೆ. ಬೇರೇನು ಹೊಸದೇನು ತಂದು ಹಾಕಿ ಅವರು ನಿಮ್ಮನ್ನು ಕನ್ಫ್ಯೂಸ್ ಮಾಡೋ ಉದ್ದೇಶ ಅವ್ರದ್ದಲ್ಲ. ನೀವು ಏನು ಕಲ್ತಿದ್ದೀರಾ ಅದೇ ಕ್ವಶನ್ ಬರ್ತದೆ. ಸೊ ಡೆಫಿನೆಟಾಗಿ ಅದೇ ಕ್ವಶನ್ ಅಂದರೆ ಕೇಳ್ತಾರೆ. ನೋಡಿ ಇಲ್ಲಿ √5 ಕೇಳಿದರೆ ಇಲ್ಲೂ ಕೂಡ. ಆದ್ದರಿಂದ √5 ವೆರಿ ಇಂಪಾರ್ಟೆಂಟು. ನಾಳೆ √5 ಕೇಳ್ಬೋದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಸೊ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ, ಕೇಳೋ ಚಾನ್ಸಸ್ ತುಂಬಾ ಇದೆ. ಅರ್ಥ ಆಯಿತು? ಚೆನ್ನಾಗಿ ಓದ್ಕೊಳ್ಳಿ ಸಾಧ್ಯದಷ್ಟು. ಇಂಥ ಡೆಫಿನೆಟ್ ಕ್ವಶನ್ ಇವೆಲ್ಲ. √5 ಆಗಿರ್ಬೋದು, ಗ್ರಾಫ್ ಆಗಿರ್ಬೋದು, ಮಧ್ಯಾಂಕ, ಸರಾಸರಿ, ಬಹುಲಕ. ಮೊದಲು ಊಹೆ ಪ್ರಿಪೇರ್ ಕೊಡಿ. ನಂತರ ದೊಡ್ಡ ಕ್ವಶನ್ 5 ಮಾರ್ಕ್ಸಿಗೆ ಅವನ್ನೆಲ್ಲ ಲಾಸ್ಟಿಗೆ ಓದ್ಕೊಳ್ಳಿ. ಅರ್ಥ ಆಯ್ತಾ? ನಿಮಗೇನು ತುಂಬ ಟಫ್ ಏನು ಕೇಳೋದಿಲ್ಲ. ಸೊ ಇಲ್ಲಿಗೆ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮರ್ಯಾದೆ ಶೇರ್ ಮಾಡಿ. ಅವರು ಕೂಡ ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು ಸೊ ಮಚ್. ಏನಾದರೂ ಡೌಟ್ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಈಗಲೇ ಹೇಳಿದ್ನಲ್ಲ, ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜು ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.